ಕಾಂಟ್ರವರ್ಸಿಗೂ ಕಮಲ್ ಹಾಸನ್ಗೂ ಖಂಡಿತ ಯಾವುದೋ ಅವಿನಾಭಾವ ಸಂಬಂಧ ಇದೆ. ಪ್ರಚಾರಕ್ಕೆ ಕನ್ನಡ ಬೇಕು, ಸಿನಿಮಾ ಹಿಟ್ ಆಗೋಕೆ ಕರುನಾಡಿನ ಸಪೋರ್ಟ್ ಬೇಕು. ಆದ್ರೆ ಕನ್ನಡಿಗರನ್ನ ಕೆಣಕದೆ ಹೋದ್ರೆ ಕೆಲವರಿಗೆ ಸರಿಯಾದ ನಿದ್ರೆ ಬರಲ್ಲ ನೋಡಿ. ಕಮಲ್ ಹಾಸನ್ ಸೌತ್ನ ಸೂಪರ್ ಸ್ಟಾರ್, ಕನ್ನಡದಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಆದ್ರೆ ಇಂದು ಅವರು ಕನ್ನಡದ ಬಗ್ಗೆ ನೀಡಿರೋ ಅದೊಂದು ಸ್ಟೇಟ್ಮೆಂಟ್ ಅವರ ವರ್ಚಸ್ಸನ್ನೇ ಕುಗ್ಗಿಸಿದೆ. ಥಗ್ ಲೈಫ್ ಇವೆಂಟ್ ನಲ್ಲಿ ಕಮಲ್ ಕಾಂಟ್ರವರ್ಸಿ. ಶಿವಣ್ಣನ ಎದುರೇ ತಮಿಳಿಂದ ಕನ್ನಡ ಹುಟ್ಟಿದೆ ಎಂದ ನಟ. ಕಮಲ್ ಹಾಸನ್ ನಟಿಸಿ ನಿರ್ಮಾಣ ಮಾಡಿರೋ ಥಗ್ ಲೈಫ್ ಸಿನಿಮಾ ಇದೇ ಜೂನ್ 5ಕ್ಕೆ ವಿಶ್ವದಾದ್ಯಂತ ತೆರೆಗೆ ಅಪ್ಪಳಿಸಲಿದೆ. ಇತ್ತೀಚೆಗೆ ಚೆನ್ನೈನಲ್ಲಿ ಅದ್ದೂರಿ ಆಡಿಯೋ ಲಾಂಚ್ ಇವೆಂಟ್ ನೆರವೇರಿತು. ಅಲ್ಲಿ ನಿರ್ದೇಶಕ ಮಣಿರತ್ನಂ, ಸಂಗೀತ ಸಂಯೋಜಕ AR ರೆಹಮಾನ್, ನಟಿ ತ್ರಿಷಾ ಜೊತೆ ಹೈಲೈಟ್ ಆಗಿದ್ದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾದ ಸಕಲ ಕಲಾ ವಲ್ಲಭ ಕಮಲ್ ಥಗ್ ಲೈಫ್ಗೆ ಬಾಯ್ಕಾಟ್ ಬಿಸಿ, ಕರ್ನಾಟಕದಲ್ಲಿ ರಿಲೀಸ್ ಡೌಟ್. ಹೌದು, ಥಗ್ ಲೈಫ್ ಇವೆಂಟ್ ನಲ್ಲಿ ನಟ ಕಮಲ್ ಹಾಸನ್ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ತಮಗಿರುವ ಗೌರವದ ಬಗ್ಗೆ ಮಾತನಾಡುತ್ತಲೇ ನಮ್ಮ ಕನ್ನಡ ಭಾಷೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಿಮ್ಮ ಕನ್ನಡ ನಮ್ಮ ತಮಿಳು ಭಾಷೆಯಿಂದಲೇ ಹುಟ್ಟಿದ್ದು ಎಂದಿದ್ದಾರೆ. ಅದು ಶಿವಣ್ಣನ ಎದುರೇ ಇಂಥದ್ದೊಂದು ಹೇಳಿಕೆ ನೀಡಿರೋ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ತಿರುಗಿ ಬಿದ್ದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಇದರ ಮಧ್ಯೆಯೇ ಕಮಲ್ ಹಾಸನ್ ಬೆಂಗಳೂರಿನಲ್ಲಿ ಭರ್ಜರಿ ಪ್ರಮೋಷನ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಕನ್ನಡಿಗರು ಥಗ್ ಲೈಫ್ ಸಿನಿಮಾವನ್ನ ಬಾಯ್ಕಾಟ್ ಮಾಡೋ ಯೋಜನೆಯಲ್ಲಿದ್ದಾರೆ. ಕನ್ನಡ ಭಾಷೆಗೆ ಅಪಮಾನದ ಮಾತನಾಡಿರೋ ಕಮಲ್ ಸಿನಿಮಾ ಇಲ್ಲಿ ನಿಜಕ್ಕೂ ರಿಲೀಸ್ ಆಗಬೇಕಾ ಅನ್ನೋದು ಸ್ವಾಭಿಮಾನಿ ಕನ್ನಡಿಗರಾದ ನಾವುಗಳು ಯೋಚಿಸಬೇಕಿದೆ. ಸಿನಿಮಾನ ರಿಲೀಸ್ ಮಾಡಲು ಬಿಡದೆ ಭಾಷಾಭಿಮಾನ ತೋರುತ್ತಾರಾ ಕನ್ನಡಿಗರು ಅನ್ನೋದನ್ನ ಕಾದ್ ನೋಡಬೇಕಿದೆ. ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.